ಕಮಲಕ್ಕೋ. ಓ ಬಾ ಜಯಣ್ಣ. ನೋಡವ್ವ, ಓದ್ಕಿತ ನಾನು ಧಾರವಾಡ ಕೃಷಿ ಮೇಳಕ್ಕೆ ಹೋಗಿರ್ನಿಲ್ವಾ, ಅಲ್ಲಿ ಒಬ್ರು ಫ್ರೆಂಡ್ ಆಗವ್ರೆ, ಅವ್ರ ಮನೆನಾಗೆ ಉಳ್ಕೊಂಡಿದ್ದೆ. ಬೋ ಸಂದಾಗಿ ರೊಟ್ಟಿ ಮತ್ತೆ ಎಣ್ಗಾಯಿ ಎಲ್ಲ ಕೊಟ್ಬಿಟ್ಟು ಉಪಚಾರ ಮಾಡಿ ಅವ್ರ ಮನೆಯಾಗೆ ಇಟ್ಕೊಂಡ್ ಕಳ್ಸಿದ್ರು ಅಂತ ಹೇಳಿದ್ನಲ್ಲ. ಅವ್ರಿಗೂ ಬಂದೋಗಿ ಬುದ್ಧಿ ನಮ್ ಕಡೆಗ್ ಬಂದಾಗ ಅಂತ ಹೇಳ್ದೆ. ಅವರು ಬಂದ್ರ ನೆನ್ನೆ. ನಿಮ್ನೆಲ್ಲ ಪರಿಚಯ ಮಾಡ್ಕೊಡ್ಬೇಕಲ್ಲವೋ, ಕರ್ಕ ಬಂದಿದ್ದೀನಿ ನೋಡು ಬಸಣ್ಣವ್ರೇ. ಜಯಣ್ಣ, ಈ ಮನಿ ಒಳಗ್ ಬರ್ತಿದ್ದಂಗ ಹೆಂಗಾತು ಅಂತಂದ್ರ, ನಮ್ಮನಿ ನಮ್ಮ ಧಾರವಾಡದಾಗ ಹಳ್ಳಿ ಮನೆ ಗುಡಿಸ್ಲಿರ್ತಾವಲ್ಲ, ನೋಡಾಕ್ ಸಣ್ಣ ಆದ್ರ ಒಳಗ್ ಬಹಳ ತಂಪು, ಹಂಗ ಅನಸ್ತು. ಅಲ್ಲಣ್ಣ, ನಿಮ್ ಕಡೆ ಎಲ್ಲ ವಾಡಿ ಅಂತಾರಲ್ವೇ? ವಾಡೆ ಅಂತಂದ್ರ ಅವೆಲ್ಲ ಮಹಾರಾಜರ ಕಾಲದಾಗ ದೇಸಾಯರು ಗೌಡ್ರು ಇದ್ರಲ್ಲ, ಅವ ಕಟ್ಟಿದ್ ದೊಡ್ಡವು ವಾಡೆ ಅಂದ್ರೆ ಭಯಂಕರ ದೊಡ್ಡವು. ನಿಮ್ಮನೇನು ಬೋಸ್ ಅಂದಾಗಿತ್ತು ಬಿಡಣ್ಣ. ಏನೋ ಕಟ್ಸಪ್ಪ, ನಾನು ವಾಡೆ ಎಲ್ಲ ಟಿವಿನಲ್ಲಿ ನೋಡಿದ್ದೀನಿ ಅಣ್ಣ. ಕಮಲಕ್ಕ, ಜಯಣ್ಣ ಹೇಳಕಂತಿದ್ರು ಅವಾಗ ಬರುವಾಗ, ಏನಂತಂದ್ರ ಇಲ್ಲಿದೇನೋ ಒಂದು ವಿಶೇಷ ಐತಿ ತಿಂಡಿ ಅಂತ ಹೇಳಿ. ಈ ಮಾತಾಡೋನು ಆಮೇಲೆ ನಿನಗ್ ತಿಂಡಿ ಕೊಡ್ತಾಳ ಕಮಲಕ್ಕ ಅಂತ ಆಸೆಗೆ ಬಂದ್ಬಿಟ್ಟೆ ನಾನು. ಒಳ್ಳೇದಾಯ್ತು ಬಿಡಣ್ಣ. ಜಯಣ್ಣ ಅವತ್ತಿಂದ ಬಸಣ್ಣನ ಬಗ್ಗೆ ಹೇಳಿದ್ದು. ಅಣ್ಣ, ಈಗ ಒಂದ್ ವಿಚಾರ ಹೇಳ್ಬೇಕು ನಿಂಗ. ಹೇಳಿ ಜಯಣ್ಣ. ನಿಮ್ ಮನೆಗ್ ಬಂದಾಗ್ಲೂವೆ ನಿಮ್ ಮನೆನಾಗುವೆ ರೇಡಿಯೋ ಆಡ್ತಾ ಇತ್ತು, ಮರ್ಫಿ ರೇಡಿಯೋ. ನನಗೆ ಬಹು ಖುಷಿ ಆಯ್ತು. ನಾನು, ಕಮಲಕ್ಕ ಮತ್ತೆ ನಮ್ ದೋಸ್ತ್ ಇನ್ನೊಬ್ಬ ಗಣಿ ಅವನೇ ಚಂದ್ರಣ್ಣ, ಎಲ್ರೂ ದಿನ ಬೆಳಗ್ಗೆ ಎದ್ದು ರೇಡಿಯೋ ಹಾಕ್ಬಿಟ್ರೆ ಸಂಜೆ ಅದು ಮುಗಿಯೋ ಗಂಟ ಕೇಳೂರೆ. ಹೊಲ್ಕೋದ್ರು ಅದೇಯ, ಮನೆಯಾಗಿದ್ರು ಅದೇಯ. ಕಮಲಕ್ನಂತುವೆ ಅಡ್ಗೆ ಮನೆಗೊಂದು, ಪಡ್ಸಾಲೆಗ್ ಒಂದು, ಹಿಂದೆ ಕೈತೋಟ ಮಾಡವಳಲ್ಲ ಅಲ್ಗೂ ಒಂದ್ ಮಡಿಕಬಿಟ್ಟವಳು. ನಮ್ಮ ಅಪ್ಪಾರ ಕೊಡ್ಸಿದ್ದು ಮರ್ಫಿ ರೇಡಿಯೋ. ನಾವು ಅಷ್ಟ, ಅದು ಇವತ್ತಿನವರೆಗೂ ಯಾವತ್ತೂ ಬಂದಾಗಿಲ್ಲ. ಏನಾರು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ರಿಪೇರಿ ಮಾಡಿಸ್ತೇವಿ. 13ನೇ ತಾರೀಕು ಜಯಣ್ಣ, ಮೊನ್ನೆ 13ನೇ ತಾರೀಕು ಏನ್ ಹೇಳು, ವಿಶ್ವ ರೇಡಿಯೋ ದಿನ ಅಣ್ಣ. ಅವತ್ತಂತರೂ ಸಂಭ್ರಮ ನಮ್ಮ ಮನ್ಯಾಗ. ಅದಕ್ಕೆ ಕಣಣ್ಣ, ನಾನು ನಿಮ್ ಮನೆಗ್ ಬಂದಾಗ ಧಾರವಾಡ ಆಕಾಶವಾಣಿ ಬತ್ತಿತ್ತಲ್ಲ, ನಾನು ಕೇಳ್ಕೊಂತ ಕುಂತಿದ್ನ. ಹಾಡ್ ಬೋಸ್ ಅಂದಾಗಿದೆ ಕಣಣ್ಣ, ಕರಿಯತ್ತ ಕಾಳಿಂಗ ಅಂತ, ಬಿಳಿಯತ್ತ ಮಹಲಿಂಗ. ಇದು ಕೃಷಿ ಕಾರ್ಯಕ್ರಮಕ್ಕೆ ಕೃಷಿರಂಗ ಧಾರವಾಡದ್ದು. ಇವ್ರ ಮನೆಗೆ ಹಾಕಿದ್ದ ಬಸಣ್ಣ. ನಾನು ಕುಂತ್ಕೊಂಡ್ ಕೇಳ್ದೆ, ಯಾರ ತೊಗರಿ ಬೇಸಾಯದ ಬಗ್ಗೆ ಮಾತಾಡ್ತಾ ಇದ್ರು, ಬೋಸ್ ಅಂದಾಗಿತ್ತ. ನಾನು ಹಂಗೆ ಬಸಣ್ಣನ್ ಕೇಳ್ದೆ, ಅಣ್ಣ ನಿಮ್ ಕಡೆ ಜೋಳ ಬೆಳಿತೀರಿ, ತೊಗರಿ ಹಾಕ್ತಿರಿ, ಕರಿ ಮಣ್ಣು, ಎರೆ ಮಣ್ಣು, ನಮ್ ಕಡೆ ಎಲ್ಲ ಕೆಂಪು ಮಣ್ಣು. ಒಂದ್ ಕಿತ ನೀವ್ ನಮ್ ಕಡೆಗ್ ಬಂದ್ರೆ ನಮ್ ವ್ಯವಸಾಯ ಹೆಂಗೆ ಅಂತ ನಿಮಗ್ ಗೊತ್ತಾಯ್ತದೆ, ನಿಮ್ ವ್ಯವಸಾಯ ಹೆಂಗೆ ಅಂತ ನಮಗ್ ಗೊತ್ತಾಯ್ತದೆ ಅಂತ. ಈಗ ಬಸಣ್ಣ ಬಂದವನೆ, ಎಲ್ಲಾರನು ಪರಿಚಯ ಮಾಡ್ಕೊಡುಮ, ಆಮ್ಯಾಕಿಂದ ನಾವು ಒಂದ್ ಟೂರ್ ಹೊಂಟೋಗಮ್ಮ ಧಾರವಾಡಕ್ಕೆ. ಬಸಣ್ಣನ ಮನೆಗೆ ಏನು. ಆದ್ರೆ ಜಯಣ್ಣ, ಈ ಕಡೆ ಭೂಮಿನೂ ಬಹಳ ಚಂದ, ಕೆಂಪ, ನಮ್ ಕಡೆ ಕರ್ರಗ. ನೋಡಾಕ ಭೂಮಿ ಚಂದ ಕಾಣೋದಿಲ್ಲ, ಬೆಳಿ ಚಲೋ ಬರ್ತತಿ. ಆದ್ರೆ ಇಲ್ಲಿ ಭೂಮಿನೂ ಚಂದ, ಬೆಳಿನೂ ಚಂದ. ಒಳ್ಳೆ ಮಾತಾಡ್ದೆ ಬಿಡು. ಅಂದ್ರ ಎಲ್ಲಾ ಜಾಗದಾಗೂ ಅದರದ್ದೇ ಆದ ವೈವಿಧ್ಯತೆ ಇರ್ತೈತೆ, ಹೌದು ಇಲ್ವಾ? ಎರೆ ಇದ್ದೋನು ದೊರೆ ಅಂತಾರೆ. ಅಂದ್ರ ಕರಿ ಮಣ್ಣಿನ ನೆಲ ಇದ್ರೆ ರಾಜ ಇದ್ದಂಗೆ ಇರ್ಬೋದಂತೆ ಅಂತ. ಆಮೇಲೆ ಇವ್ರ ಕಡೆ ಬೆಳೆಯೋದೇನವ ಜ್ವಾಳ ತಿಂದ್ ತ್ವಾಳ್ನಂಗಿರು ಅಂತಾರೆ. ಆದ್ರೆ ನಮ್ ಕಡೆ ಏನ್ ಹೇಳು, ರಾಗಿ ಮುದ್ದೆ. ನಮ್ ತಾತ ಹೇಳವ ಏನಂತ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಅಂದ್ರ ಹಿಟ್ಟು ತಿಂದವ ಬೆಟ್ಟನ ಕಿತ್ತಿಡ್ತಾನ ಅಂತ ಆ ಚಂದ ಹೇಳ್ತಿದ್ದಾನ. ಈಗ ನಿಮ್ ಕಡೆ ಬಂದಾಗ ರೊಟ್ಟಿ ತಿಂದಿದ್ದೀನಿ ಅಲ್ವಾ, ಏನೋ ಖುಷಿ. ಈಗ ನಿಮ್ಗ ನಮ್ ಕಮಲಕ್ಕ ಸಂದಾಗ ರೊಟ್ಟಿ ಮಾಡ್ತಾಳ, ರಾಗಿ ರೊಟ್ಟಿ, ರೊಟ್ಟಿ ಉಚ್ಚಳ್ ಚಟ್ನಿ. ಆಮೇಲೆ ಬಿಟ್ಟು ಊಟ ಮಾಡಂಗ ಆಗತ್ತ ನನಗೀಗ, ಬಾಯಾಗ ನೀರು ಹೋಯ್ತಾ ಬಸಣ್ಣ. ಅಂದ್ರ ಈಗ ರೇಡಿಯೋ ಐತಲ್ಲ, ಅದರಿಂದ ಬಾಂಧವ್ಯನೇ ಬೆಸ್ತ್ಬಿಟ್ಟದೆ. ನಾನು ಅಣೆಯ ಮೈಸೂರು ಆಕಾಶವಾಣಿ ಕೇಳ್ತೀನಿ ಇಲ್ವಾ, ಅದ್ರಾಗೆ ಬರೋ ಅಂತ ಎಷ್ಟೋ ಮಂದಿ ರೈತರುಗಳದ್ದು ಫೋನ್ ನಂಬರ್ ಬರ್ಕೊಂಡಿದ್ದೀನಿ. ಅವರೆಲ್ಲ ಈಗ ಸ್ನೇಹಿತರಾಗ್ಬಿಟ್ಟವ್ರೆ ಇಲ್ವಾ. ನಮ್ಮಪ್ಪ ಯಾವಾಗ್ಲೂ ಒಂದ್ ಮಾತು ಹೇಳುವ, ಏನಂತ, ಊರ್ಗೆ ಹೋದ್ ಕಡೆಗೆಲ್ಲ ಒಂದೊಂದ್ ಮನೆ ಕಟ್ಟಕ್ ಆಯ್ಕಿಲ್ಲ ಮಗ, ಒಬ್ಬೊಬ್ಬ ಸ್ನೇಹಿತನ ಸಂಪಾದನೆ ಮಾಡ್ಬಿಡು, ಅವಾಗ ಏನಾಯ್ತದೆ ಅವನ ಮನೆನೇ ನಿನ್ ಮನೆ ಆಯ್ತದೆ ಅಂತ. ಹಂಗೆ ಈಗ ನಿಮ್ ಮನೆ ಪೆರೆಂಡ್ ಆದೆ,
ಈಗ ನಿಮ್ ಮನೆ ನಮ್ಮನೆ ಅಂತ ಹೇಳ್ಕೋಬಹುದಾ? ಜಯಣ್ಣ 100% ಖರೆ. ರೇಡಿಯೋದಾಗ ದನಿ ಕೇಳ್ತೇವೆ, ಮುಖ ನೋಡಿರೋದಿಲ್ಲ. ಈಗ ಮುಖ ನೋಡಿ ವ್ಯಕ್ತಿ ಹೆಂಗಂತ ನೋಡಿದ್ಮೇಲೆ ಅವನ ಜೊತೆಗೆ ಫ್ರೆಂಡ್ಶಿಪ್ ಮಾಡೋದು ಬೇರೆ. ಅವ್ರನ್ನ ಮುಖಾನ ನೋಡಿಲ್ಲ, ಅವ್ರ ವ್ಯಕ್ತಿತ್ವ ಗೊತ್ತಿಲ್ಲ, ಆದ್ರೆ ಆ ಧ್ವನಿ ಮೇಲೆ ಅವ್ರಿಗೂ ನಮಗೂ ಒಂದು ಮಧುರವಾದ ಸಂಬಂಧ ಬೆಸೆದೈತಲ್ಲ ಜಯಣ್ಣ, ಅದರಂತ ಜಗತ್ತಾಗ ಯಾವುದೂ ಇಲ್ಲ ಅಂತಾನೆ. ಅಂದ್ರೆ ಧ್ವನಿಯ ಮೂಲಕ ನಮ್ಮ ಸ್ನೇಹ. ಹೌದು ಅಣ್ಣ, ಒಂದಿನ ತಡವಾಗಿ ಬಂದೆ ನೀನು, ಇಲ್ವಾ? ಇಲ್ಲ ಅಂದಿದ್ರೆ ಮೈಸೂರು ಆಕಾಶವಾಣಿನವರು ಅದೇನೋ ಒಂದು ರೇಡಿಯೋ ಕಿಸಾನ್ ದಿನ ಅಂತ ಐತಂತೆ ಕಣಣ್ಣ, ಅದನ್ನ ಮಾಡ್ತಾರಂತೆ. ಅದ 14ನೇ ತಾರೀಕು ಮಾಡಿದ್ರು. ಅಲ್ಲಿ ಹೇಳ್ತಾ ಇದ್ರು, ಈಗ ಭಾರತ ದೇಶದಾಗೆ ಒಂದು ಸರ್ವೆ ಮಾಡಿದ್ರಂತೆ. ಸರ್ವೆ ಅಂದ್ರೆ ಏನಣ್ಣ, ಅದೇನೋ ಹೇಳ್ತಾರಲ್ಲ, ಎಲ್ಲಾರ ತವಕ್ಕೂ ಹೋಗಿ ವಿಚಾರವ ಬರ್ಕೊಂಡು ಬರೋದು. ಈಗ ಜಾನುವಾರು ಗಣತಿ ನಡೀತಾ ಇದಲ್ಲ ಕಮಲಕ್ಕ, ಹಂಗೆ ಆ ತರ ಮಾಡಿದಾಗ ಅವರೊಂದು ಪ್ರಶ್ನೆಯ ರೈತರಿಗೆ ಕೇಳಿದ್ರಂತೆ. ಏನ ಅಂದ್ರೆ, ಈ ಕೃಷಿ ಮಾಹಿತಿ ನಿಮ್ಗೆ ಯಾವುದರಿಂದ ಸಿಗ್ತಾ ಐತೆ? ಅದರಲ್ಲಿ ರೇಡಿಯೋನೇ ಫಸ್ಟ್ ಅಂತ ಎಲ್ಲ ಹೇಳಿದ್ರು. ಅಂದ್ರೆ ಕೃಷಿ ಮಾಹಿತಿ ರೇಡಿಯೋದಾಗ ಸಿಗ್ತಾ ಐತೆ ನಮ್ಗೆ ಅಂತ. ಜಯಣ್ಣ, ಈಗ್ಲೂ ನಾನು ನೋಡ್ತೇನೆ, ನಮ್ ಕಡೆ ಎಲ್ಲ ಹೊಲದಾಗ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವ್ರು ರೇಡಿಯೋ ಇಟ್ಕೊಂಡು ಹೋಗಿರ್ತಾರ ಸಣ್ಣದೊಂದು ಪಾಕೆಟ್ನಾಗ. ಅಲ್ಲಿ ಕೆಲಸ ಮಾಡ್ಕೋತ ಕೇಳ್ತಿರ್ತಾರ. ಈಗ ಟಿವಿ ಅಂದ್ರೆ ಏನು, ಎಲ್ಲಾ ಬಿಟ್ಟು ಅದ್ರ ಇದ್ರಿಗೆ ಕುತ್ಕೋಬೇಕು, ಕೆಲಸ ಮಾಡಂಗಿಲ್ಲ. ಎಲ್ಲಾ ಕೆಲಸ ಬಂದ, ಆದ್ರ ಕೆಲಸ ಮಾಡ್ಕೊಂತ ರಂಟಿ ಹೊಡ್ಕೊಂತಾನೆ, ಎತ್ತು ಮೇಯಿಸ್ಕೊಂತಾನೆ, ಊಟ ಮಾಡ್ಕೊಂತಾನೆ, ಅಲ್ಲೇ ಸಾಯಂಕಾಲ ಆದ ತಕ್ಷಣ ಮನಿಗ್ ಬರ್ತಾರಲ್ಲ, ಅವಾಗ ಹಚ್ಕೊಂಡು ಕುಂದ್ರದ ಕೃಷಿ ರಂಗ. ನಾಳೆಗೆ ಏನ್ ಮಾಡಬೇಕು ಅಂತ ಮರಕ್ ನೇತಾಕ್ಬಿಡ್ತೀವಿ, ಹೊಲಕ್ ಹೋಯ್ತಾ ಇದ್ದಂಗೆನೆ ಅಲ್ಲೂ ಕೇಳ್ತಾ ಇರೋದೆ. ಮತ್ತೆ ಇನ್ನೊಬ್ರು ನೋಡಿದ್ದೆ ಕಣಣ್ಣ, ಅವರು ತೋಟದಾಗೆ ಈ ತಲೆಗೆ ಒಂದು ಕುಲಾವಿಯ ಹಾಕಬಿಟ್ಟವ್ರೆ. ಬೆಳಬೆಳಗ್ಗೆನೆ ಹೋಗಿದ್ದೆ ಅವ್ರ ತೋಟಕ್ಕೆ, ನನ್ಗೆ ಬೋ ಖುಷಿಯಾಗೋಯ್ತು. ಈ ಬಟನ್ ಒತ್ತದು ಮೊಬೈಲ್ ಬರ್ತದಲ್ಲ, ಅದರಾಗೆ ರೇಡಿಯೋ ಹಾಕಬಿಟ್ಟವ್ರೆ. ಓಹೋ, ಸಣ್ಣದಾಗೆ ದನಿ ಕುಲಾವಿನೆಯ ಅದಕ್ಕೆ ಸುತ್ಕೊಬಿಟ್ಟು ಅದು ಸರಿಯಾಗಿ ಕಿವಿಗೆ ಬರೋ ಹಂಗೆ ಮಡಿಕೊಬಿಟ್ಟವ್ರೆ. ಪ್ಲಾನ್ ಮಾಡ್ಯಾರ. ನಾನ್ ಜೋರಾಗಿ ಕೂಗ್ತಿದೀನಿ, ಯಜಮಾನ್ರೆ ಅಂತ ಕೇಳತ್ಲೇ ಇಲ್ಲ. ಹಿಂಗೇನ್ ಕಿವಿ ಕೇಳೋದಿಲ್ಲ ಅನ್ಕೊಂಡೆ ನಾನು. ಹತ್ರಕ್ ಹೋದಾಗ ನೀವು ಕೂಗಿದ್ ಕೇಳಲಿಲ್ಲ ಬುದ್ಧಿ ಅಂದ್ರು. ಯಾಕೆ ಅಂದ್ರೆ ಹಿಂಗ್ ಬಿಚ್ತಾರೆ ಮಡಿಕೆಯ ಒಳಗ ರೇಡಿಯೋ ಅದ, ಸಣ್ಣ ರೇಡಿಯೋ, ಅಲ್ಲೇ ಕೆಲಸ ಮಾಡ್ಕಂತ ಕಿವಿನ ಕೇಳ್ತಾವ್ರೆ. ಅದಕ್ಕ ಅಲ್ಲಿ ಹೇಳ್ತಾ ಇದ್ರು, ರೇಡಿಯೋ ಕಿಸಾನ್ ದಿವಸದ ಇದ್ರಾಗೆ ಕಾರ್ಯಕ್ರಮದಾಗೆ ಮೈಸೂರಿನಾಗೆ ನೀನು ಬಂದಿದ್ದಲ್ಲ, ಅಲ್ಲಿ ಏನ್ ಹೇಳಿದ್ರು ಅಂದ್ರೆ, ರೈತರೆಲ್ಲ ಈಗ ರೇಡಿಯೋದಿಂದ ಕೃಷಿ ಮಾಹಿತಿಯ ತಕೊಂಡು ಅದ ಜಮೀನಾಗ ಅಳವಡಿಸ್ಕೊಂಡು ಒಳ್ಳೆ ರೈತರಾಗಿ ಮತ್ತೆ ರೇಡಿಯೋಗೆ ಹೋಗಿ ಮಾತಾಡ್ಬಿಟ್ಟು ಬೇರೆ ರೈತರುಗಳಿಗೆ ಸಲಹೆ ಕೊಡ್ತಾವ್ರಂತೆ. ಮತ್ತೆ ಇನ್ನೊಂದು ನೀ ಹೇಳ್ದಂಗ ರೇಡಿಯೋದೊಳಗೆ ಏನು ಬರ್ತತ್ತಲ್ಲ, ಅದಕ್ಕೆ ಯಾವುದೋ ಮೋಸ ಇಲ್ಲ. ಈಗ ಟಿವಿಯಾಗ ಅಡ್ವರ್ಟೈಸ್ಮೆಂಟ್ ಕೊಡ್ತಾರ, ಅವರು ತಮ್ದು ಪ್ರಸಾರ ಆಗ್ಲಿ, ತಮ್ದು ಹೆಚ್ಚು ಖರ್ಚಾಗ್ಲಿ, ರೊಕ್ಕ ಮಾಡಕಂತ ಮಾಡ್ತಾರ. ಅದ ರೇಡಿಯೋದಾಗ ಮಾಡೋದು ಹಂಗಲ್ಲ. ಜನರಿಗೆ, ರೈತರಿಗೆ ಯಾವ್ದು ಸರಿಯಾದ ಬೆಳೆಗೆ ಏನನ್ನ ಹಾಕಬೇಕು, ಯಾವ ರಾಸಾಯನಿಕನು ಹಾಕಬಾರದು, ಅಥವಾ ಏನ್ ಮಾಡಬೇಕು, ಇದನ್ನೆಲ್ಲಾನು ಈ ಮಳಿ ಹುಳು ಅಂತ ನಮ್ ಕಡೆ, ನಿಮ್ ಕಡೆ ಅದಕ್ಕೇನಂತೀರಿ? ಮಳಿ ಹುಳು, ಇದು ಎರೆಹುಳು. ನಮ್ ಕಡೆ ಮಳಿ ಹುಳ ಅಂತ ಹೋಗ. ಮಳೆ ಬಂದಾಗ ಮ್ಯಾಗ ಬಂದ್ ಅಡ್ಡಾಡ್ತಾವಲ್ಲ. ನಾನು ಈ ಮಳಿ ಬಂದಾಗ ಪತಂಗ ಹಾರ್ಕ ಬರ್ತದಲ್ಲವ ಲೈಟ್ಗೆಲ್ಲ, ನಾನು ಅದ ಅನ್ಕೊಬಿಟ್ಟಿಲ್ಲ. ಎರೆಹುಳು ಅಂತಿರಲ್ ನೀವು, ನಾವು ಮಳಿ ಹುಳ ಅಂತ ಹೋಗ. ಸೊ ಆ ಮಳಿ ಹುಳು ಗೊಬ್ಬರ ಹೆಂಗ್ ಹಾಕ್ಬೇಕು ಅಂದ್ರೆ, ಎರೆಹುಳ ಗೊಬ್ಬರ ಹೆಂಗ್ ಹಾಕ್ಬೇಕು, ಈ ಕೊಟ್ಟಿಗೆ ಗೊಬ್ಬರ ಹೆಂಗ್ ಹಾಕ್ಬೇಕು, ಇದನ್ನೆಲ್ಲ ಕರೆಕ್ಟ್ ಆಗಿ ಹೇಳೋರು ಅಂತಂದ್ರ ರೇಡಿಯೋದಾಗ, ಕೃಷಿ ರಂಗದಾಗ. ಬೇರೆದವ್ರು ಏನ್ ಮಾಡ್ತಾರ, ಆ ರಾಸಾಯನಿಕ ಹಾಕ್ರಿ, ಆ ಪೆಸ್ಟಿಸೈಡ್ ಹಾಕ್ರಿ ಅಂತ ಹೇಳ್ತಾರ. ಅದರಿಂದ ಬೆಳಿಗ್ಗೆ ಅಷ್ಟಲ್ಲ, ತಿಂದು ನಮಗೂ ದೊಡ್ಡ ತಾಪತ್ರೆ. ಹೌದು, ಬೆಳಿಗ್ಗೆ ಕಣಣ್ಣ 5 ನಿಮಿಷ ರೈತರಿಗೆ ಸಲಹೆಯಲ್ಲಿ ಎಷ್ಟು ಮಾಹಿತಿ ಸಿಗ್ತದೆ ಗೊತ್ತಾ? ಅಂದ್ರ ಅವ್ರು ಹೇಳ್ತಾ ಇದ್ರು, ಇವತ್ಗೂ ಜನರ ನಂಬಿಕೆ ಉಳಿಸ್ಕೊಂಡ್ರದ್ ಆಕಾಶವಾಣಿ. ಜನ ಅಲ್ಲಿ ಬರೋ ವಿಚಾರ ಸತ್ಯ ಅಂತ ನಂಬೋದ್ರಿಂದ ಇವತ್ಗೂ ಆಕಾಶವಾಣಿನಲ್ಲಿ ಏನ್ ಹೇಳ್ತಾರೆ ಅದನ್ನ ಹಂಗೆ ಅನುಸರಿಸ್ತಾರೆ ಅಂತ, ಇಲ್ವಾ ಬಸಣ್ಣವ್ರೆ? ಈಗ ಆಗಲೇ ಹೇಳ್ದಂಗ್ ಮಾತಾಡ್ತಿದ್ದಲ್ಲ, ಒಂದು ರೇಡಿಯೋ ಅಂದಿ, ಆಮೇಲೆ ಈ ರೇಡಿಯೋ ಕಿಸಾನ್ ದಿನ ಅಂತಂದು ಸಮಾಜದೊಳಗೆ ಏನ್ ಜನ ಬದುಕ್ತೇವಲ್ಲ ನಾವು, ಇಲ್ಲೇ ಕೆಲವೊಂದ್ಸಲ ಏನಾಕತ್ತೆ ಅಂದ್ರೆ, ಅವ ಹೇಳಿದ್ ಸರಿನೋ ಇವ ಹೇಳಿದ್ ಸರಿನೋ ಅಂತ ಹೇಳಿ ಯಾವ್ದನ್ನ ನಂಬಬೇಕು ಅಂತ ಬಂದಾಗ ಕೊನೆಗೂ ನಂಬೋದು ರೇಡಿಯೋನ. ಹಂಗಿದ್ದಾಗ ನ್ಯಾಯ ಬೇಕು, ಅನ್ಯಾಯ ಆಗಬಾರದು ಅನ್ನೋದು ಸಹಿತ ರೇಡಿಯೋದಿಂದ ಕಲಿಯಾಕ ಸಾಧ್ಯ ಐತೆ. ಅಂದ್ರ ರೇಡಿಯೋದಾಗ ಒಂದು ಘೋಷಣೆ ಅದೇ, ಅದೇನ್ ಹೇಳೋಣ, ಆ ರೇಡಿಯೋದಾಗೆ ಹಾಕಿರ್ತಾರೆ,
ಬಹುಜನ ಹಿತಾಯ ಬಹುಜನ ಸುಖಾಯ. ಅಂದ್ರೆ ಬಹುಜನರಿಗೆ ಹಿತ ಕೊಡುವಂಥದ್ದು, ಬಹುಜನರಿಗೆ ಸುಖ ಕೊಡುವಂಥದ್ದು. ನೀನ್ ಹೇಳ್ದೆಯಲ್ಲ, ಅಲ್ಲಿಗೆ ಬರ್ತೀನಿ, ಸಾಮಾಜಿಕ ನ್ಯಾಯಕ್ಕೆ. ಅಂದ್ರೆ ರೇಡಿಯೋದಾಗೆ ಯಾವ ಭೇದ ಭಾವ ಇರುವುದಿಲ್ಲ. ಹೌದು, ಮೇಲೂ ಕೀಳು ಇರುವುದಿಲ್ಲ. ಎಲ್ಲರನ್ನೂ ಸಮಾನವಾಗಿ ನೋಡ್ಕೊಂಡು ಹೆಚ್ಚಿನ ಜನರಿಗೆ ಒಳ್ಳೇದಾಗಬೇಕು, ಹೆಚ್ಚಿನ ಜನರಿಗೆ ಸುಖ ಇಡಬೇಕು. ಅಂದ್ರ ಸುಳ್ಳು ಸುದ್ದಿ ಹೇಳೋದು, ಏನೋ ಆಗ್ಬಿಟ್ಟದೆ ಅಂತ ಹಬ್ಸೋದು, ಜನರ ಮನಸ್ಸಿನಲ್ಲಿ ಗೊಂದಲ ಮೂಡಿಸೋದು, ಒಬ್ರಿಗೊಬ್ರು ಕಚಾಡೋಂಗ್ ಮಾಡೋದು, ಅಂತ ಸುದ್ದಿಯ ಪ್ರಸಾರ ಮಾಡೋದು, ಈ ತರದ್ ಯಾವೂ ಇಲ್ಲ ಕಣವ. ಅಂದ್ರೆ ಸಮಾಜ ಒಂದೇ ಲೆಕ್ಕದಾಗೆ ಎಲ್ರೂ ಅಣ್ಣ ತಮ್ಮಂದ್ರಂಗೆ ಒಟ್ಟಾಗಿ ಬೆರೆತು ಸಾಮರಸ್ಯದಿಂದ ಬದುಕ ಕಟ್ಕೋಬೇಕು. ಒಟ್ಟು ಆಕಾಶವಾಣಿ ಒಳಗ ರೇಡಿಯೋದೊಳಗ ಬರುವಂತದ್ದೆಲ್ಲಾನು ಸಹಿತ ನ್ಯಾಯಯುತವಾಗಿರುತ್ತತಿ ಅಂತ ಹೇಳಿ. ಈ ನ್ಯಾಯಯುತ ಅಂದ್ಕೊಳ್ಳೊಂದು ನೆನಪು ಬಂತು ಜಯಣ್ಣ. ಈ 20ನೇ ತಾರೀಕಿಗೆ, ಫೆಬ್ರವರಿ 20ನೇ ತಾರೀಕಿಗೆ ಸಾಮಾಜಿಕ ನ್ಯಾಯ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರ, ಗೊತ್ತೈತಿ? ತುಂಬಾ ತಿಳ್ಕೊಂಬಿಟ್ಟವನೇ ಬಸಣ್ಣ. ದೇವ್ರನೇ ಗೊತ್ತಿತ್ತಿಲ್ಲ ಕಣಿ, ಹೇಳೋಣ. ಏನಂತಂದ್ರ ಸಮಾಜದೊಳಗೆ ನೋಡು, ಈಗ ನಮ್ಮ ಭಾರತ ಅಂತಂದ್ರೆ ವೈವಿಧ್ಯಮಯವಾದಂತ ದೇಶ. ಎಲ್ಲಾ ಜಾತಿ, ಎಲ್ಲಾ ಜನಾಂಗ, ಎಲ್ಲಾ ಧರ್ಮ, ಎಷ್ಟು ಜನ, ಹೌದಾ? ನೀ ಹೇಳ್ದಂಗ ನಾವೇನ್ರ ಕಿಡಿ ಹೊಚ್ಚಿದ್ರಷ್ಟ ಅದು ಬೆಂಕಿಯಾಗಿ ಹರಡಿ ಬಿಡ್ತತಿ ಅಲ್ಲ. ಆದ್ರ ನಮ್ಮ ರೇಡಿಯೋದಾಗ ಯಾರು ಕಿಡಿ ಹೊತ್ಸಂಗಿಲ್ಲ. ಇನ್ನ ಸಾಮಾಜಿಕ ನ್ಯಾಯ ಅಂತಂತಂದ್ರ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಏನು ಬರೆದ್ರಲ್ಲ, ಅಲ್ಲಿ ಹೆಣ್ಮಕ್ಳಿಗೆ ಒಂದು ಬ್ಯಾರೆ, ವಯಸ್ಸಾದವ್ರಿಗೆ ಬ್ಯಾರೆ, ಮಕ್ಳಿಗೆ ಬ್ಯಾರೆ, ಈ ಜಾತಿಯವ್ರಿಗೆ ಹಂಗ ಬರೀಲಿಲ್ಲ ಅವರು. ಇಡೀ ನಮ್ಮ ದೇಶದ ಜನಕ್ಕೆ ಏನು ಬೇಕು ಅಂತ ಒಂದು ನ್ಯಾಯಯುತವಾದ ಸಂವಿಧಾನ ಅವರು ಬರೆದ್ರು. ಸಮಾಜದೊಳಗ ಯಾರು ಬೇಕಾದವ್ರು ಇರಲಿ, ಅವರಿಗೆ ನ್ಯಾಯ ಒಂದೇ ತರನಾಗಿರ್ಬೇಕು. ತಪ್ಪು ಮಾಡಿದೆ ಅಂತಂದ್ರ ಅವ್ನು ದೊಡ್ಡ ಆಫೀಸರ್ ರೀ, ಅವ್ನಿಗೆ ಶಿಕ್ಷೆ ಬೇಡ. ತಪ್ಪು ಮಾಡಿದ್ರೆ ಅವನ್ನೇನು ಒಳಗೆ ಹಾಕ್ರಿ, ಹಂಗಿಲ್ಲ. ಯಾರೇ ತಪ್ಪು ಮಾಡಿದ್ರು ಸಾಮಾಜಿಕವಾಗಿ ಒಂದು ನ್ಯಾಯ ದೊರಕಬೇಕು ಅಂತ ಹೇಳಿ ಅದನ್ನ ಮಾಡಿದ್ರು. ಮತ್ತು ಅದಕ್ಕೆ ಅವತ್ತಿನ ದಿವಸ ಸಾಮಾಜಿಕ ನ್ಯಾಯದ ಬಗ್ಗೆ ಆಮೇಲೆ ನಮಗೂ ಜವಾಬ್ದಾರಿ ಅದಾವ. ನಾವು ಒಂದು ತಪ್ಪು ಮಾಡ್ತೇವೆ ಗೊತ್ತ ಜಯಣ್ಣ, ನಾವು ಬರೇ ನಮ್ಮ ಹಕ್ಕು ಸಾಧಿಸ್ತೇವಿ. ನಮ್ ಕರ್ತವ್ಯ ಏನು? ಹೌದಲ್ಲ ಜಯಣ್ಣ? ಕರ್ತವ್ಯ ಮರಿಬಾರ್ದಲ್ಲ ನಾವು. ಮೊನ್ನೆ ಯಾರೋ ಒಬ್ರು ಹಿಂಗೆ ಮಾತಾಡ್ತಾ ಹೇಳಿದ್ರು ಕಣ್ಣಣ್ಣ, ಈ ಪ್ರಹ್ಲಾದ ಮಹಾರಾಜ ಇದ್ನಲ್ಲ, ಅವನ ಮಗ, ಅವನು ಮತ್ತೆ ಅವನ ಸ್ನೇಹಿತ ಇಬ್ರಿಗೂ ಒಂದು ವಾದ ಬಂತಂತೆ. ಅವನು ಹೇಳದ್ನಂತೆ ಸಮಾಜದಾಗೆ ರಾಜ ಶಕ್ತಿಯುತವಾಗಿರುವಂತ ವ್ಯಕ್ತಿ, ಅವನು ಮುಖ್ಯ ಅಂತ. ಆದ್ರೆ ಅವನ ಸ್ನೇಹಿತ ಹೇಳದ್ನಂತೆ ಇಲ್ಲ, ಚೆನ್ನಾಗಿ ವಿದ್ಯೆನ ತಿಳ್ಕೊಂಡು ಸರಿಯಾದ ರೀತಿನಲ್ಲಿ ಸಮಾಜವನ್ನ ಮುನ್ನಡೆಸುವಂತನು, ಅವನ್ ರಾಜನೋ ಹಣವಂತನೋ ಇವರು ಮುಖ್ಯ ಅಲ್ಲ ಅನ್ನೋ ಲೆಕ್ಕ. ಆ ವಾದ ಎಲ್ಲಿ ತನಕ ಕೊಂಡಾಯ್ತಂತೆ ಅಂದ್ರೆ, ಕೊನೆಗೆ ಪ್ರಹ್ಲಾದನ್ ಮಗ ನಮ್ಮ ಅಪ್ಪಂತ ಹೋಗುಮ್ಮ, ಅವನು ಏನ್ ನ್ಯಾಯ ಕೊಡ್ತಾನೆ ಅದು ಯಾರ ಪರವಾಗಿರುತ್ತೆ, ಅವರ ವಿರೋಧವಾಗಿರೋರು ತಲೆದಂಡ ಕೊಡಬೇಕು ಅಂತ. ಇಬ್ರು ಸ್ನೇಹಿತರು ಕೊನೆಗೆ ಮಹಾರಾಜನ್ ತಕ್ಕ ಹೋದ್ರಂತೆ. ಮಹಾರಾಜ ಎಲ್ಲಾ ಕೇಳ್ಕೊಂಡಂತೆ. ಅಂದ್ರೆ ಇವರಿಬ್ರು ನಡುವೆ ಪಂಥ ಏನದೆ, ಈಗ ನಾನು ಏನ್ ತೀರ್ಪು ಕೊಟ್ರೆ ಅದು ಯಾರ ವಿರುದ್ಧ ಇರ್ತಾನಲ್ಲ ಅವನ್ ತಲೆ ತೆಗಿಬೇಕಾಯ್ತದೆ ಅಂತ. ಆದ್ರೂ ಮಹಾರಾಜ ಯೋಚನೆ ಮಾಡ್ದಲೆ ಹೇಳದ್ನಂತೆ, ಮಗ ನೀನ್ ತಿಳ್ಕೊಂಡ್ರ ತೆಪ್ಪು, ಅಧಿಕಾರ, ರಾಜ, ದರ್ಪ, ಮದ ಇದು ಯಾವುದು ಮುಖ್ಯ ಆಗೋದಿಲ್ಲ ಸಮಾಜದಲ್ಲಿ. ಒಳ್ಳೆ ರೀತಿನಲ್ಲಿ ಸಮಾಜವನ್ನ ಮುನ್ನಡೆಸುವಂತ ವ್ಯಕ್ತಿ ಅವನೇ ಪ್ರಧಾನ, ಅವನೇ ಮುಖ್ಯ ಅಂತ ಹೇಳ್ದಾಗ ಅವನ್ ಮಗ ತಲೆ ತೆಗೆಸ್ಕೊಂಡು ನಿಂತ್ಕೊಬಿಟ್ನಂತೆ. ಆಗ ಇವನ್ ಕತ್ತಿ ಅವನಿಗೆ ಕೊಟ್ಬಿಟ್ಟು ಇವನ್ ಕೂತ್ಗೆ ಕತ್ತರಿಸ್ಬಿಡು. ಅವನು ಇಲ್ಲ, ನಾನು ಆತರ ಮಾಡಿದ್ರೆ ನಾನು ಯಾವ ರೀತಿ ಸಮಾಜ ಮುನ್ನಡೆಸೋಂಗ ಆಯ್ತದೆ, ಅವನ್ ಏನೋ ತೆಪ್ಪು ಮಾಡವನೆ ಅಂತ ನಾನು ತೆಪ್ಪು ಮಾಡೋದಿಲ್ಲ ಅಂತ ಹೇಳದ್ನಂತೆ. ಅಂದ್ರೆ ನಾನು ಹೇಳೋದು, ಸಮಾಜ ಸುಧಾರಣೆ ಆಗ್ಬೇಕು ಅಂದ್ರೆ ಇಂಥ ವ್ಯಕ್ತಿಗಳಿಂದಲೇ. ಈಗ ನನ್ನ ಹತ್ರ ಅಧಿಕಾರ ಐತಿ ಇವತ್ತು ಅಂತ ನಾನು ಅಧಿಕಾರದ ಮದದಿಂದ ನಾನು ಮಹಾರಾಜ, ನಾನು ಅಧಿಕಾರಿ ಅಂತ ಮೆರೆದ್ರೆ ಅದು ಇರೋವರೆಗಷ್ಟೇ. ಆಮ್ಯಾಕಿಂದ ಅಧಿಕಾರ ಹೋದ್ಮ್ಯಾಕೆ ಯಾರು ಮಾತಾಡಿಸ್ತಾರಣ? ಯಾರು ಮಾತಾಡ್ಸಲ್ಲ. ಅದೇ ಈಗ ನೀನ್ ಹೇಳೋದಲ್ಲಪ್ಪ ಆಗ್ಲೇ ಮಹಾತ್ಮರ ಹೆಸರ ಅಂಬೇಡ್ಕರ್ ಸಾಹೇಬ್ರು, ಅವ್ರನ್ನ ಇವತ್ತಿಗೂ ನಾವು ನೆನ್ಕತ್ತೀವಿ ಇಲ್ವಾ? ಯಾಕಂದ್ರೆ ಎಲ್ಲಾರನು ಒಂದೇ ಅಂತ ಹೇಳಿ ನೋಡಿದ್ರು. ಹಂಗ ಹೌದು, ಹಂಗ ಅಣ್ಣ. ಈಗ ಕಮಲಕ್ಕ, ನಮ್ ಬಸವಣ್ಣಂದು ಇಸೇಸ ಏನ್ ಗೊತ್ತೇ, ಅವ್ರ ಊರಿಗೆ ಹೋಗಿದ್ನಲ್ಲ, ಸಂಜೆ ಮುಂದೆ ಸುಮ್ಕೆ ಬೇಜಾರಾಯ್ತಿತ್ತು. ನಡೀರಿ ಬಸವಣ್ಣವ್ರೆ ಯಾವ್ದಾದ್ರು ಫಿಲಮ್ಗೆ ಹೋಗುಮ ಅಂತಂದೆ, ದಿವ್ಸ ಆಗ್ಬಿಟ್ಟದೆ ಅಂತ. ಅವನು ಇಲ್ಲ ಇಲ್ಲ, ನಾವು ಬಯಲ್ ನಾಟಕ ಸಂದ ಮಾಡ್ತೀವಿ, ಬನ್ನಿ ನಾಟಕಕ್ಕೆ ಹೋಗುಮ ಅಂತ ಹೇಳಿ
ಒಳ್ಳೆ ಪಾತ್ರ ಆಗ್ತಾನೆ. ನಾನು ಸುಸ್ತಾಗ್ಬಿಟ್ಟೆ. ಓ ಏನಣ್ಣ ಕಲೆ ಬೋಸ್ ಅಂದಾಗದೆ ಬಿಡೋಣ, ನನಗೂ ಹೊಸಿ ಕಲ್ತ್ಕೊಡೋಣ. ನಮ್ಮೂರಾಗೂ ನಾವು ಒಂದು ಕುರುಕ್ಷೇತ್ರ ನಾಟಕ ಆಡುಮ ಅಂತ ಮಾಡಿವಿ ಅಂತ ಹೇಳ್ದೆ. ನಾವು ಊರಿಗೆ ಬತ್ತೀನಲ್ಲ, ನೋಡ್ತೀನಿ. ಕಮಲಕ್ಕ ತರಬೇತಿ ಕೊಟ್ಬಿಡೋಣ. ಕಮಲಕ್ಕ ತರಬೇತಿ ಕೊಡೋದು ಏನಿಲ್ಲ, ಜಯಣ್ಣಿನ ಕಡಿಮೆ ಇಲ್ಲ. ಏನಂದ್ರೆ ಅವಕಾಶ ಇಲ್ಲ. ಅಲ್ಲೇ ಕೆಲಸ ಮಾಡ್ಬೇಕು, ಅಲ್ಲಿ ಕೆಲಸ, ಜಮೀನ್ ಕೆಲಸ, ಅದು ಇದು 108 ಹಚ್ಕೊಂಡ್ಬಿಟ್ಟಿರ್ತಾನ. ಆ ಕೆಲಸದಾಗ ಟೈಮ್ ಸಿಗಾಕತ್ತಿಲ್ಲ ಅಷ್ಟ ಅವನಿಗೆ. ಅಣ್ಣ ನಮ್ಮಂಗೆ ನೀನು ಅಲ್ವೇನಣ್ಣ, ನಿಂದು ಅದೇ ಜಮೀನ್ ಅದೇ ವ್ಯವಸಾಯ ಮಾಡ್ತಾನೆ. ಆದ್ರೆ ಬೇಜಾರಾದಾಗ ಹಳ್ಳಿ ಐಕಳನ್ನೆಲ್ಲ ಸೇರಿಸ್ಕೊಂಡು ಎಷ್ಟ್ ಚಂದ ನಾಟಕ ಮಾಡ್ತಾನೆ. ಅದಕ್ಕೆ ಕಾರಣ ಏನ್ ಹೇಳ ಜಯಣ್ಣ, ಹೇಳು. ನಾ 3ನೇ ಕ್ಲಾಸ್ ಓದ್ತಿದ್ದೆ. ಆವಾಗಿಂದ ನಾ ಕಂಪ್ನಿ ನಾಟಕ ನೋಡ್ದವ. ಗುಬ್ಬಿ ವೀರಣ್ಣ ಕಂಪನಿ, ಗುಬ್ಬಿ ವೀರಣ್ಣವ್ರ ಕಣ್ಣಾರೆ ಕಂಡೆ ನಾ ಲವಕುಶ ಮಾಡ್ತಿದ್ರು. ಅಲ್ಲೂ ಹುರುಪ ಆಗ್ಬಿಟ್ಟೆ. ಆವತ್ತಿಂದ ಇವತ್ತಿನ ಮಟ್ಟ ಒಟ್ಟು ಒಂದ್ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಒಂದ್ ನಾಟಕ ಮಾಡಿಸ್ಬೇಕು ಎಲ್ಲಾರನ್ನ ಕಟ್ಕೊಂಡು. ಇಲ್ಲೂ ಒಂಚೂರು ಹೇಳ್ಕೊಟ್ಬಿಟ್ರೆ ನಾವು ಇನ್ನು ತಗೋ ಮಾಡದೆ ಆ ನಾಟಕ. ಓ ಕಮಲಕ್ಕ, ಮಾಸ್ಟರ್ ಹಿರಣ್ಣಯ್ಯನವ್ರ ನಾಟಕಕ್ಕೆ ನಾವು ಹೋಗಿದ್ವಿ. ಹೋಗಿ ಆ ಲಂಚಾವತಾರ ನಾಟಕ, ಇನ್ನು ಎಂತೆಂತವೋ ನಾಟಕ ನೋಡಿವೆ. ನಮ್ಗೆ ಯಾರಿಗೂ ನಿಂಗ ಅನಿಸ್ದಂಗ ಅನಿಸ್ಲಿಲ್ವೇ ನಾಟಕ ಮಾಡ್ಬೇಕು ನಾವು ಅಂತ. ಆದ್ರೆ ನಾಟಕ ಮಾಡುವಾಗ ಜಯಣ್ಣ ಭಾಷೆ ಬಗ್ಗೆ ನೆನಪಿಡೋದೈತಲ್ಲ, ಅದು ಬಹಳ ಮುಖ್ಯ ಅನಿಸ್ತತ್ ನನಗೆ. ಈ ಪೌರಾಣಿಕ ಐತಿಹಾಸಿಕ ನಾಟಕ ಮಾಡುವಾಗ ಅವತ್ತು ನಾಟಕ ಮಾಡ್ತಿದ್ರೆ ಏನು ಭಾಷೆ, ಶುದ್ಧವಾದ ಭಾಷೆ. ಎಲ್ಲಾರು ಕನ್ನಡ ಮಾತಾಡ್ತೇವೆ ನಾವು. ಳ ಕ್ಷಜ್ಞ ಸ ಸ ಶ ಎಲ್ಲ ಅಲ್ಲಿ ಎಲ್ಲ ನಮ್ ಕಡೆನೆ ಕೆಲವೊಂದು ಅದಾವ್. ನರಗುಂದ ಈ ಕಡೆ ಹೋದ್ನಪ್ಪ ಅಂದ್ರ ನ ಕಣ ಅಂತಾರ, ಳಕೆಲ್ಲ ಅಂತಾರ. ಆದ್ರ ನಾಟಕ ಮಾಡೋ ಮುಂದೆ ಈಗ ಒಬ್ಬ ಅರ್ಜುನ ಬರ್ತಾನ, ಭೀಮ ಬರ್ತಾನ. ಕೆಲವೋ ಅರ್ಜುನ ಅಂದ್ರೆ ಜನರಿಗೆ ರುಚಿಸ್ತತೆ, ಎಲ್ಲವೋ ಅರ್ಜುನ ಅಂದ್ರೆ ರುಚಿಸ್ತತೆ. ಹಿಂಗಾಗಿ ಭಾಷೆ ಅನ್ನೋದು ಬಹಳ ಮುಖ್ಯ ಜಯಣ್ಣ. ಬೋಸ್ ಅಂದಾಗ ಹೇಳ್ದೆ ಕಣಣ್ಣ. ಈಗ ನಾವು ಮಂಡ್ಯ ಕಡೆ ಒಂಥರ ಭಾಷೆ ಮಾತಾಡ್ತೀವಿ, ಚಾಮರಾಜನಗರದ ಕಡೆ ಒಂಥರ, ಮೈಸೂರಿನವ್ರ ಕನ್ನಡ ಒಂಥರ, ನಿಮ್ ಧಾರವಾಡದವ್ರ ಕನ್ನಡ ಏನ ಹಿಂದಗಡೆಯಿಂದ ಬನ್ನಿ ಅಂತಾರೆ. ನಂಗೂ ಗೊತ್ತಾನಿಲ್ಲ, ಹಿಂದಗಡೆ ಅಂದ್ರೆ ಹಿಂದ್ಗಡೆ ಬಾಲಿಂದ ಬನ್ನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಆಮ್ಯಾಕ ಅವ ಅಂದ ಆಮ್ಯಾಕಿಂದ ಬನ್ನಿ ಅಂತಂತೆ, ಹಿಂದಗಡೆಯಿಂದ ಬನ್ನಿ ಅಂತಂದ್ರೆ. ಇಲ್ಲ, ನಮಗ ನಮ್ಮ ಮಾತೃಭಾಷೆ ಏನೈತಲ್ಲ ಜಯಣ್ಣ, ಅದನ್ನ ನಾವು ಬಿಡಂಗಿಲ್ಲ. ನಮಗ ಒಂದು ಪ್ರಾದೇಶಿಕ ಭಾಷೆ ಇರ್ತದೆ, ಅದನ್ನ ಮಾತಾಡಕ ಸರಿ. ಆದ್ರೆ ನಾಟಕ ಅಂತ ಮಾಡಕ್ ಹೊಂಟಾಗ ಅಥವಾ ಎಲ್ಲರೂ ಒಂದು ಭಾಷಣ ಮಾಡುವಾಗ ಭಾಷೆ ಬಗ್ಗೆ ನಮ್ಮ ನಾಲಿಗೆ ಸ್ವಚ್ಛ ಇಟ್ಕೋಬೇಕು ಅಂದೆ. ಮಾತೃಭಾಷೆ ಅಂದ್ಕೊಳ್ಳಿ ನೆನಪಾತು ಕಮಲಕ್ಕ ಗೊತ್ತಾ ಇರ್ತತಿ. 21ನೇ ತಾರೀಕಿಗೆ ಏನ್ ಹೇಳು, ಮಾತೃಭಾಷೆ ದಿನ. ಓಹೋ ಸರಿ ಸರಿ, ಅದಕ್ಕೆ ನೀನ್ ಇಷ್ಟೆಲ್ಲ ಪೀಠಕ್ಕೆ ಆಗ್ತಾ ಇರೋದು. ಏನು ಬಿಟ್ರು ಈಗ ಭಾಷೆಗೆ ಯಾವುದೇ ಬೇಲಿಲ್ಲಣ್ಣ. ನಾನು ಆ ಭಾಷೆ ಇಷ್ಟ ಇಲ್ಲ ಅಲ್ಲ, ಇಂಗ್ಲಿಷ್ ಕಲೀರಿ, ಹಿಂದಿ ಕಲೀರಿ, ತಮಿಳು, ಎಷ್ಟು ಭಾಷೆ ಕಲ್ತ್ರು ಒಳ್ಳೇದಾದ್ರೆ ನಮ್ಮ ಮಾತೃಭಾಷೆ ಐತಲ್ಲ ಅದನ್ನ ನಾವು ಮರಿಬಾರ್ದು. ಅಣ್ಣ ನಂಗೆ ಹಿಂದೆ ನಮ್ಮ ಮೇಷ್ಟ್ರು ಹೇಳಿದ್ರು, ಈ ತೆನಾಲಿ ರಾಮಕೃಷ್ಣನ್ ಕತೆ ಅದು ನೆನಪಿಗೆ ಬರ್ತತೆ. ಒಂದ್ಸತಿ ಈ ಉತ್ತರದ ಕಡೆಯಿಂದ ಒಬ್ಬ ವಿದ್ವಾಂಸ ಬಂದಂತೆ. ಕೃಷ್ಣದೇವರಾಯರ ಆಸ್ಥಾನಕ್ಕೆ ಬಂದ್ಬಿಟ್ಟು ಕೃಷ್ಣದೇವರಾಯರಿಗೆ ಒಂದು ಏನು ಪಂಥ ಹಾಕಂದಂತೆ. ಏನಂದ್ರೆ, ನನ್ನ ಮಾತೃಭಾಷೆ ಯಾರು ಹೇಳ್ತೀರಾ ಅವ್ರಿಗೆ ನಾನು ನನ್ನ ವಿದ್ಯೆ ದಾನ ಮಾಡ್ಬಿಟ್ಟು ಅವ್ರ ಶಿಷ್ಯ ಆಗ್ಬಿಡ್ತೀನಿ, ಅವ್ರ ಮನೆಯಲ್ಲಿ ಬೇಕಾದ್ರೆ ಕೂಲಿಗೆ ನಿಂತ್ಕೊಬಿಡ್ತೀನಿ. ಅವನ್ಗೆ 36 ಭಾಷೆ ಬರುವುದಂತೆ. ಯಾವ ಭಾಷೆನಲ್ಲಿ ಕೇಳಿದ್ರು ಅಷ್ಟೇ ನಿರರ್ಗಳವಾಗಿ ಹೇಳೋದು. ಹೆಂಗ್ ಗೊತ್ತಾಗಬೇಕು ನಮಗ ಹಂಗಾರ ಮಾತೃಭಾಷೆ ಹೆಂಗ್ ತಿಳಿಬೇಕು? ಎಲ್ಲ ಕಕ್ಕ ಬಿಕ್ಕಿ ಆಗೋಗ್ಬಿಟ್ರಂತೆ. ಆಗ ಕೃಷ್ಣದೇವರಾಯ ಯಾರನ್ನ ನೋಡ್ದ? ತೆನಾಲಿ ರಾಮಕೃಷ್ಣನ್ ಕಡೆ ನೋಡ್ದ. ರಾಮಕೃಷ್ಣ ಬಾಳ ಜಾಣ, ಏನಾರು ಹೇಳಪ್ಪ ಅಂತ ಉಳಿಸ್ ನಮ್ಮನ್ನ. ಆಗ ರಾಮಕೃಷ್ಣ ಹೇಳದಂತೆ, ವಿದ್ವಾಂಸರೇ ನೀವು ದಣದಿದ್ದೀರಿ, ಎಲ್ಲಾ ಭಾಷೆನಲ್ಲೂ ಮಾತಾಡಿ. ನಮ್ಮ ಕೃಷ್ಣದೇವರಾಯರು ಅತಿಥಿ ಸತ್ಕಾರಕ್ಕೆ ಬೋ ಹೆಸರುವಾಸಿ. ಅದಕ್ಕ ನೀವೇನ್ ಮಾಡಿ, ತಂಗಿ ನಮ್ಮಲ್ಲಿ ಆಯ್ತಾ, ಒಂದು ದಿನ ನಮ್ಮಲ್ಲಿ ಇರಿ, ನಾಳೆ ದಿವಸ ಆಸ್ಥಾನದಲ್ಲಿ ನಿಮ್ಮ ಮಾತೃಭಾಷೆ ಯಾವುದು ಅಂತ ಹೇಳ್ತೀವಿ ಅಂತ. ಆಮೇಲೆ ಆ ರಾಜ ಪಾಕಶಾಲೆಯ ಮುಖ್ಯಸ್ಥನ ಕರೆದ್ಬಿಟ್ಟು ಕಿವಿನಾಗ ಏನೋ ಹೇಳದ್ನಂತೆ.
ಅಲ್ಲಿ ಏನ್ ಹೇಳ್ದ ಅಂದ್ರೆ ಇವ್ರಿಗೆ ಒಳ್ಳೆ ಊಟ ಹಾಕು, ಊಟ ಹಾಕಿ ಗಸಗಸೆ ಪಾಯಿಸು, ಸಂದ ಕುಡಿಸ್ಬಿಡು. ಹೆಂಗೆ ಅಂದ್ರೆ ಫುಲ್ ನಿದ್ದೆ ಬಂದ್ಬಿಡ್ಬೇಕು ಇವ್ರಿಗೆ, ಆಯ್ತಾ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಅವ್ರನ್ನ ಕರೆಕ್ಟ್ ಆಗಿ ಕರ್ಕೊ ಹೋಗಿ ಅವ್ರಿಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ಒಳ್ಳೆ ಊಟ ಹಾಕ್ಸಿ ಅವ್ರನ್ನ ಹಂಸತೂಲಿಕಾ ತಲ್ಪ ಅಂತಾರಲ್ಲವ ಅಂತ ಮಂಚದ ಮೇಲೆ ಮನಗಿಸ್ಬಿಟ್ರ. ಅವರು ವಿದ್ವಾಂಸರು ಮನೆ ಕಣ್ಣು ನಿದ್ದೆ ಹೊಡಿತಾವ್ರೆ. ಆಗ ಕೃಷ್ಣದೇವರಾಯರನ್ನ ಕರ್ಕೊಂಡು ತೆನಾಲಿ ರಾಮಕೃಷ್ಣ ಹೋಯ್ತಾನಂತೆ. ಹೋಗಿ ಅವ್ರ ನಿದ್ದೆ ಮಾಡ್ತಾ ಅವ್ರಂತ ಅಂಗಾತ ಮಲಿಕೊಂಡು ಇವ ಮುಷ್ಟಿನೂ ಬಿಗಿದ್ಬಿಟ್ಟು ಜೋರಾಗಿ ಒಂದು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟ. ಅವ ಎವ್ಡ್ರಾದಿ ಅಂತ ಹೇಳಿ ಕಿರಿಚು ತೆಲುಗು ಅಂದ್ರೆ ನಾವ್ ಏನಾದ್ರೂ ಬೀಳ್ಲಿ ಹೇಳಿ ಏನೇ ಆದ್ರೂ ಮಾತೃಭಾಷೆ ಈಚೆ ಬರುತ್ತೆ. ಹೌದು ಅವ ಏನು ಮಾತಾಡ್ಲಿಲ್ವಂತ, ಏನು ಮಾತಾಡ್ದಲೆ ಸಂದಿನಾಗೆ ನಿಂತ್ಕೊಂಡ್ಬಿಟ್ಟಿದ್ದು. ಅವ ಮತ್ತೆ ನಿದ್ದೆ ಮಾಡ್ಬಿಟ್ಟ. ಮಾರನೇ ದಿವ್ಸ ಬಂದ. ಈಗ ಹೇಳ್ರಪ್ಪ ನನ್ ಮಾತೃಭಾಷೆ ಅಂತಿದ್ದಂಗೆ ಕೃಷ್ಣದೇವರಾಯ ನಗ್ತಾ ತೆನಾಲಿ ರಾಮಕೃಷ್ಣಂಗೆ ಹೇಳದ್ನಂತೆ, ಹೇಳಪ್ಪ ನೀನೇ ಅಂತ. ಆಗ ಅವನ್ ನಿಮ್ ಮಾತೃಭಾಷೆ ತೆಲುಗು. ಅವನು ಅಡ್ಡ ಬಿದ್ಬಿಟ್ಟು ನನ್ ತೆನಾಲಿ ರಾಮಕೃಷ್ಣಂಗೆ ತಿಳ್ಕೊಂಡಣ ಅವಾಗ ತೆನಾಲಿ ರಾಮಕೃಷ್ಣ ಕತೆ ಹೇಳದ್ನಂತೆ. ಇದು ನಮ್ಮ ಮಾಸ್ಟರ್ ಹೇಳಿದ್ದು. ನಾವು ಯಾವ್ದೇ ಭಾಷೆ ಕಲಿಬೋದ್ಕಂಡ್ ಕಮ್ಲಕ್ಕ, ಆದ್ರೆ ಬಿದ್ದಾಗ ಬಾಯಲ್ಲಿ ಏನಂತೀವಿ? ಅಮ್ಮ ಅಂತಲೇ ಅಂತೀವಿ ಇಲ್ವಾ? ಮದರ್ ಅಂತೀವ ಅನ್ನೋಕ್ಕಿಲ್ಲ. ನಮ್ಮ ಹೊಟ್ಟೆ ಒಳಗಡೆ ಏನ್ ಕರುಳು ಬಳ್ಳಿನಾಗೆ ಭಾಷೆ ಇರ್ತದಲ್ಲ ಅದೇ ಹೊರಗ್ ಬರ್ತದೆ, ಅದೇ ಹೊರಗ್ ಬರ್ಬೇಕು. ಈಗ ನಮ್ಮ ಕಡೆ ಯವ್ವಾ ಅಂತೀವಿ ನೋವಾದ್ರ, ಈ ಕಡೆ ಬಂದ್ರೆ ಅಮ್ಮ ಅಂತಾರ ನೋವಾದ್ರ. ಅದ ನೀವು ಹಾಕೊಂಡ್ರೆ ಹಂಗ ಅಂದಾಗ ಅವ್ರದ್ದು ಏನು ಹುಟ್ಟಿ ಬೆಳೆದ ವಾತಾವರಣ, ಅಲ್ಲಿ ಏನು ನೆಲದ ಒಂದು ಗುಣ ಮತ್ತೆ ಅಲ್ಲಿ ಭಾಷೆ ಇರ್ತತಲ್ಲ, ಅದು ಯಾವುದೇ ಕಾರಣಕ್ಕೂ ಹೊರಗೆ ಹೋಗಂಗಿಲ್ಲ. ಈಗ ನೋಡಿ ಇಲ್ಲಿ ಬಂದ್ರು ಹೆಂಗ್ ಬರ್ತೈತಿ ನನ್ನ ಭಾಷೆ, ಅದು ಬಿಟ್ಟು ಹೋಗಂಗಿಲ್ಲ ಅಲ್ಲ ಹೊರಗೆ. ಹಂಗೆ ಅದೇ ಭಾಷೆ ಬರ್ಲಿ ಅಂತಲೇ ಮಾತಾಡಿಸ್ತಿರೋದು. ಬಸವಣ್ಣವ್ರೆ ಮಾತಾಡ್ತಾ ಕುಂತ್ರೆ ಮಾತಾಡ್ತಲೇ ಇರ್ಬೇಕು. ಯವ್ವಾ ಒಸಿ ಬಿಸಿ ಬಿಸಿಯಾಗಿ ಕಾಫಿ ತಕಬಾ, ಆಮ್ಯಾಕಿಂದ ಹೇಳದೆಲ್ಲ ಆಗ್ಲೇ ರಾಗಿ ರೊಟ್ಟಿ, ಉಚ್ಚೋಳ್ ಚಟ್ನಿ, ಬೆಣ್ಣೆ ಎಲ್ಲ ಐತೆ ಕಣ್ಣ. ಎಮ್ಮೆ ಇಲ್ವೇ? ಕಮಲಕ್ಕ ಜಯಣ್ಣ, ನಂಗೆ ಕಾಫಿ ಗಿಫಿ ಬೇಡ, ಡೈರೆಕ್ಟ್ ಆಗಿ ರಾಗಿ ರೊಟ್ಟಿಗೆ ಹೋಗ್ಬಿಡೋಣ, ಬಾಯಿ ನೀರು ಬರತ್ತಾವು. ಅಲ್ಲ ಕಣ್ಣ, ತಯಾರಿ ಮಾಡ್ಕೊಳ್ಳೋ ತನಕ ಒಂದೊಂದು ಅರ್ಧ ಕಾಫಿ ಕುಡ್ದಿದ್ರೆ ಅಷ್ಟೊತ್ತಿಗೆ ರೊಟ್ಟಿ ಮಾಡ್ಕೊಂಡು ತತ್ತೀನಿ. ಆಗ್ಲವಾ ಆಗ್ಲಿ. ಭಾಗವಹಿಸಿದ್ದವರು ಆರ್ಲೋ